Have you ever attended a teacher's interview but did not get selected? Many people think it's because of qualification. ಸುಮಾರು ಜನ ಇಂಟರ್ವ್ಯೂಗೆ ಹೋಗ್ತಾರೆ, ಇಂಟರ್ವ್ಯೂನಲ್ಲಿ ಪಾಸ್ ಆಗಲ್ಲ, ಆ್ಯಂಡ್ ದೆನ್ ದೇ ವಿಲ್ ಥಿಂಕ್ ಸೊ ನನಗಿರುವಂಥ ಕ್ವಾಲಿಫಿಕೇಷನ್ ಕಡಿಮೆ ಇರೋದ್ರಿಂದ ನಾನು ಸೆಲೆಕ್ಟ್ ಆಗಿಲ್ಲ. ಅದು ಸತ್ಯ ಅಲ್ಲ. ದೆನ್ ವಾಟ್ ಈಸ್ ದ ಟ್ರೂತ್? ದ ಟ್ರೂತ್ ಇಸ್ ಆಲ್ ಅಬೌಟ್ ಸ್ಕೂಲ್ ಹೈಯರ್ ಟೀಚರ್ಸ್ ಬೇಸ್ಡ್ ಆನ್ ಮಚ್ ಮೋರ್ ದ್ಯಾನ್ ದಿ ಸರ್ಟಿಫಿಕೇಷನ್ಸ್. ಅವರು ಸರ್ಟಿಫಿಕೇಷನ್ಸ್ ಅಥವಾ ನಿಮಗಿರುವಂಥ ಕ್ವಾಲಿಫಿಕೇಷನ್ಸು, ಎಜುಕೇಷನ್ಸು ಸುಮಾರನ್ನು ನೀವು ಅವರು ನೋಡಲ್ಲ. ಬಟ್ ಹಾಗಿದ್ರೆ ಅವ್ರು ಏನು ನೋಡ್ತಾರೆ? ಯಾವ ಬೇಸಿಸ್ ಮೇಲೆ ಸ್ಕೂಲ್ಸಲ್ಲಿ ಟೀಚರ್ಸ್ನ ಹೈಯರ್ ಮಾಡ್ತಾರೆ? ಯು ವಾಂಟೆಡ್ ಟು ನೋ? ಆ್ಯಂಡ್ ಎಸ್, ಇನ್ ದಿಸ್ ಟುಡೇಸ್ ವಿಡಿಯೋ ಐ ವಿಲ್ ರಿವೀಲ್ ದ ಟಾಪ್ 10 ಕ್ವಾಲಿಟೀಸ್ ಎವ್ರಿ ಸ್ಕೂಲ್ಸ್ ಲುಕ್ಸ್ ಫಾರ್. ಸೊ ಎಲ್ಲ ಸ್ಕೂಲಲ್ಲಿ ತಿಳ್ಕೊಳ್ಳುವಂಥ, ನೋಡಬೇಕಾಗಿರುವಂಥ ಒಂದು 10 ಕ್ವಾಲಿಟೀಸ್ನ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಈ 10 ಕ್ವಾಲಿಟೀಸ್ನ ನೀವು ಕಲಿಯೋದಾದರೆ, ನೀವು ತಿಳ್ಕೊಳ್ಳೋದಾದರೆ ಈಸಿಲಿ ನೀವು ಇಂಟರ್ವ್ಯೂನ ಪಾಸ್ ಮಾಡ್ಬೋದು. Hello everyone, I am Dr. Shilpa K, founder and managing director of Janvi Academy. If you are an aspiring or experienced teacher, this video will help you understand what school truly expect from modern educators. Well, let's get in and understand. So, ಇವತ್ತಿನ ಮಾಡರ್ನ್ ಸ್ಕೂಲ್ಸಲ್ಲಿ ಬೇಕಾಗಿರುವಂಥ 10 ಕ್ವಾಲಿಟೀಸ್ ಯಾವುದು ಕಲಿಯೋಣ ಒನ್ ಬೈ ಒನ್. ನಂಬರ್ 1, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಯಾರಿಗೆಲ್ಲ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಯೋ ಸೊ ದೇ ವಿಲ್ ಬಿ ಆನ್ ದ ಟಾಪ್ ಆನ್ ದಿ ಹೈಯರಿಂಗ್ ಥಿಂಗ್ಸ್. ಸೊ ಅವರನ್ನು ಫಸ್ಟ್ ಅವರು ಹೈಯರ್ ಮಾಡ್ಕೊಳ್ತಾರೆ, ಯಾಕೆಂದರೆ ಕಮ್ಯುನಿಕೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಇಲ್ಲಿ ಕ್ಲಿಯರಾಗಿ ನೀವು ಕಮ್ಯುನಿಕೇಟ್ ಮಾಡಬೇಕು ವಿತ್ ಸ್ಟೂಡೆಂಟ್ಸ್, ಪ್ಯಾರೆಂಟ್ಸ್, ಕೊಲೀಗ್ಸ್, ಮ್ಯಾನೇಜ್ಮೆಂಟ್. ಹಾಗಾಗಿ ಕಮ್ಯುನಿಕೇಷನ್ ಇಸ್ ದಿ ಪ್ರಯಾರಿಟಿ ಕ್ವಾಲಿಟಿ. ಆ್ಯಂಡ್ ದ ಸೆಕೆಂಡ್ ಒನ್, ಲವ್ ಫಾರ್ ಚಿಲ್ಡ್ರನ್. ಸೊ ಯಾವ ಸ್ಕೂಲ್ಸ್ ಅಂದರೆ ಎಲ್ಲ ಸ್ಕೂಲ್ಸು ಟೀಚರ್ಸಲ್ಲಿ ನೋಡುವಂಥದ್ದು ಏನು? ಆ ಜೆನ್ಯೂನ್ ಕೇರ್ ಅಬೌಟ್ ದ ಚಿಲ್ಡ್ರನ್ಸ್ ಗ್ರೋತ್ ಆ್ಯಂಡ್ ವೆಲ್ ಬೀಯಿಂಗ್. ಸೊ ನೀವು ಮಾತನಾಡುವಂಥ ಒಂದು ವೇ, ನೀವು ಡೆಮೋ ಕೊಡುವಂಥ ವೇ ಅಥವಾ ನಿಮ್ಮ ಕಮ್ಯುನಿಕೇಷನ್ ವೇನಲ್ಲಿ ಇಫ್ ದೆ ಫೌಂಡ್ ದಟ್ ಯು ಆರ್ ಪ್ಯಾಷನೇಟ್ ಅಬೌಟ್ ಟೀಚಿಂಗ್ ಆ್ಯಂಡ್ ಲವ್ ಫಾರ್ ಚಿಲ್ಡ್ರನ್ ಅಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಆನ್ ದ ನೆಕ್ಸ್ಟ್ ಗೋ, ರೈಟ್? ಯು ವಿಲ್ ಬಿ ಸೆಲೆಕ್ಟೆಡ್. ಆ್ಯಂಡ್ ವಾಟ್ ಈಸ್ ದಿ ಥರ್ಡ್ ಒನ್? ದ ಥರ್ಡ್ ಪಾಯಿಂಟ್ ಈಸ್ ಆಲ್ ಅಬೌಟ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ವಿಚ್ ಈಸ್ ಅ ಬ್ಯಾಕ್ ಬೋನ್ ಇನ್ ಟೀಚಿಂಗ್ ಅಂತಲೇ ಕೂಡ ಹೇಳ್ಬೋದು. ಸೊ ಯಾವ ಟೀಚರ್ create a positive, organized, engaging classroom and they will be valued. If you are focusing completely on the tradition method, teacher centric, commanding in the classroom ant helidre, so they won't hire you. So instead create a positive, organized classroom and where you will engage the children positively, and that plays a role, right? The fourth one, subject knowledge. ನೋಯಿಂಗ್ ಯುವರ್ ಸಬ್ಜೆಕ್ಟ್ ವೆಲ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್. ಯಾವಾಗ ನಿಮ್ಮ ಸಬ್ಜೆಕ್ಟ್ಸ್ ಗೊತ್ತು ನಿಮಗೆ, ಅಂದರೆ ನೀವು ಯಾವ ಸಬ್ಜೆಕ್ಟ್ನ ಟೀಚ್ ಮಾಡ್ತೀರೋ ಅದರ ಬಗ್ಗೆ ನಿಮಗಿರುವಂಥ ಒಂದು ಡೀಪ್ ನಾಲೆಜ್ ನಿಮಗೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ನ ಬೆಳೆಸುತ್ತೆ. ಆ್ಯಂಡ್ ಮೋರ್ ಎವರ್ ದ್ಯಾಟ್ ಕಾನ್ಫಿಡೆನ್ಸ್ ಹೆಲ್ಪ್ ದಿ ಮ್ಯಾನೇಜ್ಮೆಂಟ್ ಟು ಟ್ರಸ್ಟ್ ಯು. ನಾನು ಸುಮ್ಮನೆ ಇಂಟರ್ವ್ಯೂಗೆ ಹೋಗ್ತೀನಿ ಆ್ಯಂಡ್ ಅವತ್ತಿಗೆ ಮಾತಾಡಿ ನನ್ನ ಕಂಟೆಂಟ್ನ ಪ್ರಿಪೇರ್ ಆಗಿ ಹೋಗ್ತೀನಿ ಅಂದರೆ ಈ ಪೀಪಲ್ ಆಸ್ಕ್ ಯು ಸಮ್ ಕ್ವಶನ್ಸ್ ಇನ್ ಬಿಟ್ವೀನ್, ಯು ವಿಲ್ ನಾಟ್ ಬಿ ಎನಫ್ ಟು ಆನ್ಸರ್ ದೆಮ್. ನೀವು ಯಾವಾಗ ಕನ್ಫ್ಯೂಸ್ ಆಗ್ತಿರೋ ಆರ್ ವೆನ್ ಯು ಆರ್ ಅನೇಬಲ್ ಟು ಆನ್ಸರ್ ದೆಮ್ ಎಫೆಕ್ಟಿವ್ಲಿ, ದೆನ್ ದೇ ವಿಲ್ ಥಿಂಕ್ ದ್ಯಾಟ್ ಯು ಆರ್ ನಾಟ್ ಅಪ್ ಟು ದಿ ಮಾರ್ಕ್ ವಿತ್ ದಿ ಸಬ್ಜೆಕ್ಟ್ ನಾಲೆಜ್. ಹಾಗಾಗಿ ಡಸಂಟ್ ಮ್ಯಾಟರ್ ದಿ ಕ್ಲಾಸ್ ಯು ಟೀಚ್, ದ ಸಬ್ಜೆಕ್ಟ್ ಯು ಟೀಚ್, ಬೆಟರ್ ಯು ಬಿ ಅಪ್ಡೇಟೆಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಆಲ್ ರೈಟ್? ಆ್ಯಂಡ್ ದ ಫಿಫ್ತ್ ಪಾಯಿಂಟ್, ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಏನು? ಸೊ ವಿಚ್ ದಿ ಸ್ಕೂಲ್ ಅಪ್ರಿಷಿಯೇಟ್ ಟೀಚರ್ಸ್ ಹೂ ಹ್ಯಾವ್ ಎಂಥೂಸಿಯಾಸ್ಟಿಕ್, ಅಂದರೆ ಆ ಎನರ್ಜಿ, ಪಾಸಿಟಿವ್ ಎನರ್ಜಿ, ದಟ್ ಆರಾ ಅಂತ ನಾವೇನು ಕರಿತೀವೋ ಅದು. ಸಲ್ಯೂಷನ್ ಓರಿಯೆಂಟೆಡ್. ಸೊ ಎನಿ ಪ್ರಾಬ್ಲಮ್ಸ್ ದಟ್ ಶಿ ಹ್ಯಾಸ್ ಟು ಬಿ ರೆಡಿ ಟು ಸಾಲ್ವ್ ದಿ ಪ್ರಾಬ್ಲಮ್ ವಿತ್ ಕ್ರಿಯೇಟಿವಿಟಿ ಆ್ಯಂಡ್ ಪ್ರೊಫೆಷ್ನಲಿಸಮ್. ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಇಟ್ ಕ್ಯಾನ್ ಬಿ ಗ್ರೂಮಿಂಗ್, ಇಟ್ ಕ್ಯಾನ್ ಬಿ ಪ್ರೆಸೆಂಟೇಷನ್, ದಟ್ ಹೌ ಡು ಯು ಪ್ರೊಜೆಕ್ಟ್, ಹೌ ಡು ಯು ಕಮ್ಯುನಿಕೇಟ್ ಆ್ಯಂಡ್ ಹೌ ಡು ಯು ಬಿಲ್ಡ್ ದಟ್ ಆರಾ, ಮೀನ್ಸ್ ದಟ್ ವಾಟ್ ಡು ಯು ಕ್ಯಾರಿ ದ ಪ್ರೊಫೆಷ್ನಲಿಸಮ್ ವಿತ್ ಯು, ಅಲ್ವಾ? ಸೊ ನಾವು ಯಾವುದೇ ಒಂದು ವ್ಯಕ್ತಿನ ನೋಡಬೇಕಾದ್ರೆ ನಮ್ಗೆ ಹೇಗೆ ಅನಿಸುತ್ತೆ? ವಾವ್, ವೆರಿ ವೆಲ್, ದಟ್ ಮೀನ್ಸ್ ಸೊ ವೇರ್ ದೇ ರೆಪ್ರೆಸೆಂಟ್ ದೇರ್ ಪ್ರೊಫೆಷನ್ಸ್. ಆ ಥರ ನೀವು ಇದ್ದಾಗ ಏನಾಗುತ್ತೆ, ದಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಲ್ಪ್ ಸ್ಕೂಲ್ ಪೀಪಲ್ ಟು ಹೈಯರ್ ಯು ದೇರ್. ಆ್ಯಂಡ್ ದ ಸಿಕ್ಸ್ತ್ ಒನ್, ಮೋಸ್ಟ್ ಬ್ಯೂಟಿಫುಲ್ ಒನ್, creativity. So interactive teaching methods and activities you conduct while you teaching the topic are storytelling, story narrations, or any other process where you make the children learning enjoyable. That process also
help the management to make the decision to hire. So any topic you teach, what you should do, you have to bring the creativities. All right. And the seventh tip is all about teamwork. Teachers should collaborate effectively with other staff members and school leaders. Here you can ask me a question. Ma'am, I'm going for an interview. That is a demo session. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಟೀಮ್ ವರ್ಕ್ ಮಾಡ್ತೀನಾ ಇಲ್ವಾ ಅಂತ? ಅಬ್ಸಲ್ಯೂಟ್ಲಿ ರೈಟ್. ಆದರೆ ಇಲ್ಲೇನಾಗುತ್ತೆ, ದೇ ವಿಲ್ ಆಸ್ಕ್ ಯು ದಿ ಕ್ವಶನ್ ಬ್ರಿಂಗಿಂಗ್ ಯು ಇನ್ ಟು ದಿ ಎನಿ ಆಫ್ ದಿ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀರಾ, ಯಾವ ರೀತಿ ವರ್ಕ್ ಮಾಡ್ತೀರಾ ಅಂತ ಡೆಫಿನೆಟ್ಲಿ ಅವ್ರು ಕೇಳ್ತಾರೆ. ಆ ರೀತಿ ಕ್ವಶನ್ಸ್ ನೀವು ತಗೊಂಡಾಗ ಯು ಹ್ಯಾವ್ ಟು ಆನ್ಸರ್ ದೆಮ್ ಎಫೆಕ್ಟಿವ್ಲಿ. ಐ ವರ್ಕ್ ವಿತ್ ಕೊಲ್ಯಾಬ್ರೇಷನ್, I communicate effectively, I'll understand the situation, I'll bring the solution. So ಈ ಥರ ನೀವು ಆನ್ಸರ್ ಮಾಡಿದ್ರೆ and definitely you will be on the top. And the eighth one is technology skills, which is must needed in today's. ಅಂದರೆ ಏನಿದು ಟೆಕ್ನಾಲಜಿ ಸ್ಕಿಲ್ಸ್? ಮ್ಯಾಮ್ ನಾನು ಟೆಕ್ನಾಲಜಿ ಸ್ಕಿಲ್ಸ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ನಾನು ಓದಬೇಕಾದ್ರೆ ಇದೆಲ್ಲ ಇರಲಿಲ್ಲ, ಅದು ಆ ರೀತಿ ಅಲ್ಲ. ಹಾಗಿದ್ರೆ ಹೇಗೆ? ಇಟ್ಸ್ ಆಲ್ ಅಬೌಟ್ ಲರ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಜಿಟಲ್ ಟೂಲ್ಸ್. ಸೊ ಈಗ ನಿಮಗಿರುವಂಥ ಡಿಜಿಟಲ್ ಟೂಲ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋದು ಈಗೆಲ್ಲ ಈಸಿ ಇದೆ. ನೀವು ಅಂದ್ಕೊಂಡಿರೋ ಥರ ವರ್ಷಾನುಗಟ್ಟಲೆ ಕೂರಬೇಕು, ಕಂಪ್ಯೂಟರ್ ಸ್ಕಿಲ್ಸ್ ಕಲಿಬೇಕು, ಏನೂ ಇಲ್ಲ. ಇರುವಂಥ ಎಕ್ಸಿಸ್ಟಿಂಗ್ ಟೂಲ್ಸ್ ಅಂದರೆ ರಿಸೋರ್ಸಸ್ನ ನೀವು ಅರ್ಥ ಮಾಡ್ಕೊಳ್ಳೋದು ಕಲ್ತರೂ ಕೂಡ ಆ್ಯಂಡ್ ಯು ವಿಲ್ ಬಿ ಆನ್ ದ ಟಾಪ್ ಆ್ಯಂಡ್ ಯು ವಿಲ್ ಬಿ ಆನ್ ದ ನಂಬರ್ 1 ಪೊಸಿಷನ್ ಫಾರ್ ಟುಡೇಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಸೊ ಡಿಜಿಟಲ್ ಲಿಟ್ರಸಿ ಯು ಮಸ್ಟ್ ಬಿ ರೆಡಿ. ನೆಕ್ಸ್ಟ್ ಒನ್, ಕಂಟಿನ್ಯೂಯಸ್ ಲರ್ನಿಂಗ್. ಇದು ಮೆಜಾರಿಟಿ ಈವನ್ ವೇರ್ ಐ ಹ್ಯಾವ್ ಸೀನ್, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋದೇನು ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈಗರಾಗಿರ್ತಾರೆ ಆ್ಯಂಡ್ ಆ ಆ್ಯಕ್ಟಿವ್ನೆಸ್ ಇರುತ್ತೆ ಯಾವಾಗ ಕೋರ್ಸಿಗೆ ಜಾಯ್ನ್ ಆಗಿ ಅವರು ಜಾಬಿಗೆ ಜಾಯ್ನ್ ಆಗೋ ತನಕ, ಕೋರ್ಸ್ನ ಕಂಪ್ಲೀಟ್ ಮಾಡಿ ಜಾಬಿಗೆ ಜಾಯ್ನ್ ಆಗೋ ತನಕ ಇರುವಂಥ ಎನರ್ಜಿ ಜಾಬಿಗೆ ಜಾಯ್ನ್ ಆದಮೇಲೆ ಇರಲ್ಲ. They always state and use a word, I'm busy, I have so much work and I'm having work loaded, and these are the words commonly. ಅಲ್ಲಿ ಏನಾಗುತ್ತೆ, ವೆನ್ ಡು ಯು ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಏರಿಯಾ, ಗೋ ಆ್ಯಂಡ್ ಟೀಚ್ ಆ್ಯಂಡ್ ಕಮ್ ಆ್ಯಂಡ್ ಲುಕ್ ಆಫ್ಟರ್ ಸಮಥಿಂಗ್ ಆ್ಯಂಡ್ ಯು ಓನ್ ಥಿಂಕ್ ವಾಟ್ ಈಸ್ ನೆಕ್ಸ್ಟ್ ಆ್ಯಂಡ್ ವೇರ್ ಯು ವಾಂಟೆಡ್ ಟು ಅಪ್ಗ್ರೇಡ್, ಆಗ ಮತ್ತೆ ಔಟ್ಡೇಟೆಡ್ ಆಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಇವತ್ತಿನ ಸ್ಕೂಲ್ಸ್ ಏನಿದೆ ಅವರೆಲ್ಲ ಯಾರನ್ನು ಪ್ರಿಫರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ದ ಒನ್ ಹೂ ಓಪನ್ ಟು ಲರ್ನ್, ಒನ್ ಹೂ ಇಸ್ ರೆಡಿ ಟು ಲರ್ನ್, ಅಟೆಂಡ್ ದಿ ವರ್ಕ್ಶಾಪ್, ಅಪ್ಗ್ರೇಡಿಂಗ್ ಸ್ಕಿಲ್ಸ್, and one who learns the new methods and new strategies, new rules implementing from the government or any, ಅಂಥವ್ರನ್ನ ಅವರು ಹೈಯರ್ ಮಾಡ್ತಾರೆ. ಸೊ ಅದಕ್ಕೆ ಯಾವಾಗ ನೀವು ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡ್ತಿರೋ, ಯು ಹ್ಯಾವ್ ಟು ಪೇ ಅನ್ ಅಟೆನ್ಷನ್ ಆ್ಯಂಡ್ ಟು ಆನ್ಸರ್ ದಿ ಕ್ವಶನ್ಸ್ ಪ್ರಾಪರ್ಲಿ. ಓಕೆ, ದೇ ವಿಲ್ ಆಸ್ಕ್ ಯು ವಾಟ್ ಈಸ್ ಯುವರ್ ಗೋಲ್. ಏನು ಹೇಳ್ತೀರಾ ಆವಾಗ? ಐ ಡೋಂಟ್ ಹ್ಯಾವ್ ಎನಿ ಗೋಲ್ ಅಂದರೆ ಮುಗೀತು ಕತೆ. ಓಕೆ, ವಿ ವಿಲ್ ಲೆಟ್ ಯು ನೋ. ಆ ಥರ ಮಾಡ್ಕೊಬಾರ್ದು. And the 10th one is all about professionalism. Professionalism is much needed everywhere. I can understand all of you that, so we have a huge responsibility looking after children and taking the responsibility of the parents and family and many other things. Though, as you are receiving the responsibility to become a professional educator, there you have to know the process to work. Means what? Simple. You have to learn to manage the time. Time management is the first thing that you have to focus on professionalism. That we call it as punctuality. Next is discipline. Can be anything. Your grooming skills, presentation skills, teaching skills, communication skills. How effectively you does all these. So your stress and your other things and all you are not supposed to bring into the professionalism. Ethics. Always to be dedicated, value towards your job role, and responsibility, which builds a strong professional reputation that you have to receive. What is that responsibility you have to receive? Commitment. So where you will nurture and engage your children and guide them for the entire year. Hope you got it right. So let me quickly give you all the 10 qualities that which you must have and adopt. Number 1, strong communication skills. Number 2, love for children. 3, classroom management. 4, subject knowledge. 5, positive attitude. The 6th one, creativity. Next, teamwork. 8th one, technology skills, continuous learning and professionalism.
ಸೊ ಈ 10 ಕ್ವಾಲಿಟೀಸು ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ಆ್ಯಂಡ್ ಯು ವಿಲ್ ಬಿ ದಿ ನಂಬರ್ 1 ಪೊಸಿಷನ್ ಟು ದ ವೇರ್ ಸ್ಕೂಲ್ ಪೀಪಲ್ ಹೈಯರ್ ಯು. ಆಲ್ ರೈಟ್, ಆ್ಯಂಡ್ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್, schools do not just hire qualified teachers, they hire teachers who inspire, adopt and continue to grow. Develop these qualities. As I told you that you will stand out in every interview and every classroom on the number 1 position. If you found this video helpful, like, share and subscribe to our channel Janvi Academy. And also do not forget to comment below which quality do you think is most important for a teacher. To build these skills and become a future ready educator, connect with Janvi Academy. Admissions open for batch 19. Dial number 8150097126 for more information about the courses offerings. Learn today, lead tomorrow. See you in the next session.